ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಸಂದೇಶವನ್ನು ವೀಕ್ಷಿಸ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಒಂದು ಹೋಪ್ ಚಾನಲ್ ಇಂಡಿಯಾದ ಮೂಲಕ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ದೇವರ ಅಂತ್ಯ ದಿವಸಗಳ ಬಗ್ಗೆ ಈ ಒಂದು ಭೂಮಿಯ ಅಂತ್ಯ ದಿವಸಗಳ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಆ ಕಾರಣದಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಬಹಳ ವಿಶೇಷವಾಗಿ ನೂತನ ಭೂಮಿ ಹಾಗೂ ನೂತನ ಸೃಷ್ಟಿಯ ಬಗ್ಗೆ ನಾವು ಕಲಿಯೋಣ. ಈ ಒಂದು ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ತಲೆಬಾಗಿಸಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸುಂದರ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ಈ ಒಂದು ನೂತನ ಭೂಮಿ ಹಾಗೂ ನೂತನ ಆಕಾಶ, ನೂತನ ಸೃಷ್ಟಿಯ ಬಗ್ಗೆ ನಿನ್ನ ಸತ್ಯವೇದ ವಾಕ್ಯದಿಂದ ಕಲಿಯುವಾಗ ನಿನ್ನ ಪವಿತ್ರಾತ್ಮನ ಸಹಾಯ ನಮ್ಮೊಟ್ಟಿಗಿರಲಿ. ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಟ್ಟಲ್ಪಟ್ಟವರಾಗಿ ಸ್ವಾಮಿ, ನಾವು ಸಂದೇಶವನ್ನು ಕೇಳುವಂತೆ ಹಾಗೂ ಈ ಒಂದು ಸಂದೇಶದಿಂದ ಬರುವಂಥ ಒಂದು ಸಾಕಷ್ಟು ಗುಡಾರ್ಥಗಳನ್ನು ತಿಳ್ಕೊಂಡು ಅಂತ್ಯಕಾಲಕ್ಕೆ ನಾವು ಸಿದ್ಧರಾಗುವಂತೆ ಕೃಪೆ ಕೊಡಬೇಕೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಈ ಒಂದು ಸಂದೇಶದಲ್ಲಿ ಒಂದು ನೂತನ ಭೂಮಿ, ನೂತನ ಆಕಾಶ, ಇದು ಕೇವಲ ಒಂದು ನೂತನ ಸೃಷ್ಟಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕ್ರೈಸ್ತನಿಗೆ ಒಂದು ನೂತನ ನಿರೀಕ್ಷೆ, ಒಂದು ನೂತನ ಭರವಸೆಯನ್ನು ಕೊಡುವಂಥ ಒಂದು ಸಂದೇಶವಾಗಿದೆ. ಈ ಲೋಕದ ಒಂದು ಪಾಪದ ಜೀವಿತದಲ್ಲಿ, ಈ ಲೋಕದ ಒಂದು ವಂಚನೆಯ ಜೀವಿತದಲ್ಲಿ ಸಾಕಾಗಿ ನೂತನ ಆಕಾಶವನ್ನು, ನೂತನ ಭೂಮಿಯನ್ನು, ನೂತನ ಸೃಷ್ಟಿಯನ್ನು, ದೇವರ ಒಂದು ನೂತನತೆಯನ್ನು ಬಯಸುವಂಥ ಎಲ್ಲರಿಗೂ ಸಹ ಈ ಒಂದು ಸಂದೇಶ ಅನ್ವಯವಾಗುವಂಥದ್ದಾಗಿದೆ. ಸೊ ಈ ಒಂದು ಸಂದೇಶವನ್ನು ಪ್ರಾರಂಭಿಸಿಕೊಂಡ ಮುಂಚಿತವಾಗಿ ಒಂದು ಚಿಕ್ಕ ಕಥೆಯೊಂದಿಗೆ ನಾನು ಪ್ರಾರಂಭಿಸ್ತೇನೆ. ಸ್ವಲ್ಪ ದಿವಸಗಳ ಹಿಂದೆ ನಾನೊಂದು ನಗರದಲ್ಲಿ ಪ್ರಯಾಣವನ್ನು ಮಾಡುವಾಗ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಾನು ನಿಂತಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಘಟನೆ ನಡೀತದೆ. ಬಾಲ್ಯದ ಒಬ್ಬ ಹುಡುಗ ಒಂದು ಭಿಕ್ಷೆ ಬೇಡುವುದಕ್ಕೋಸ್ಕರ ತಾನು ಒಬ್ಬ ಕುಂಟನ ರೀತಿಯಲ್ಲಿ ಆ ಕೋಲುಗಳನ್ನು ಇಟ್ಕೊಂಡು ಆತನು ಭಿಕ್ಷೆಯನ್ನು ಬೇಡುವಂಥದ್ದನ್ನು ನಾನು ಆ ಸಿಗ್ನಲ್ನಲ್ಲಿ ನೋಡಿದೆ. ಆತನು ಭಿಕ್ಷೆಯನ್ನು ಬೇಡುವಂಥ ಸಂದರ್ಭದಲ್ಲಿ ಆತನ ಎಲ್ಲ ಕಡೆ ಎಲ್ಲ ವಾಹನಗಳ ಹತ್ರ ಹೋಗಿ ಆತನ ಭಿಕ್ಷೆಯನ್ನು ತಗೊಂಡು ಇನ್ನೇನು ನನ್ನ ಹತ್ರಕ್ಕೆ ಆತನು ಬರ್ತಾ ಇದ್ದ. ಆತನು ಬರುವಂಥ ಸಂದರ್ಭದಲ್ಲಿ ಅವನಿಗೇನಾದರೂ ಕೊಡೋಣ ಎಂಬುದಾಗಿ ನನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆಯೋಷ್ಟರೊಳಗಡೆ ಯಾರೋ ಕೂಗಿದ ಸದ್ದನ್ನು ಕೇಳಿ ಅವನು ತನ್ನ ಕೋಲುಗಳನ್ನು ಎತ್ಕೊಂಡು ಆತನು ಚೆನ್ನಾಗಿ ಕುಂಟುವಂಥ ರೀತಿಯಲ್ಲಿ ನಟನೆ ಮಾಡುವಂಥ ವ್ಯಕ್ತಿ ಭಾಳ ಚೆನ್ನಾಗಿ ಆತನು ಆ ಒಂದು ಸಿಗ್ನಲಿಂದ ಓಡೋಗೋದನ್ನು ನಾನು ಕಣ್ಣಿಂದ ನೋಡುವಂಥನಾಗಿದ್ದೇನೆ. ಸೊ ಇದನ್ನು ನೋಡುವಾಗ ನನಗೆ ನಿಜವಾಗಿ ಒಂದು ಬಹಳ ನನ್ನ ಮನಸ್ಸಿಗೆ ತಾಕಿದಂಥ ಒಂದು ವಿಷಯ, ಈ ಲೋಕದ ಒಂದು ಮೋಸ, ವಂಚನೆ, ಯಾವ ರೀತಿಯಲ್ಲಿ ಈ ಒಂದು ಲೋಕವು ಬಹಳಷ್ಟು ಅನ್ಯಾಯದಿಂದ ತುಂಬಿದೆ, ಸಾಕಷ್ಟು ಅನೀತಿಯಿಂದ ಅದು ತುಂಬಿದೆ. ಹಲವಾರು ಜನರು ಇವತ್ತು ಇಂಥ ಒಂದು ಮೋಸದಿಂದ ಈ ಒಂದು ಲೋಕದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಸೊ ಇಂಥ ಒಂದು ಲೋಕದ ಮೋಸ, ಅನೀತಿ ಎಲ್ಲ ರೀತಿಯ ಒಂದು ಅನ್ಯಾಯವನ್ನು ನಾವು ಗಮನಿಸುವಾಗ ಈ ಒಂದು ನೂತನ ಸೃಷ್ಟಿ ಯಾವಾಗ ಬರುವಂಥದ್ದಾಗಿದೆ, ಯಾವಾಗ ಕ್ರಿಸ್ತನು ಇದೆಲ್ಲವಕ್ಕೂ ಅಂತ್ಯವನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುವಂಥದ್ದಾಗಿದೆ. ಆ ಕಾರಣದಿಂದ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗೋಣ. ಅತಿ ಬೇಗನೆ ದೇವರ ಒಂದು ನೂತನ ಸೃಷ್ಟಿ ಬರುವಂಥದ್ದಾಗಿದೆ. ನಮ್ಮ ಸತ್ಯವೇದವನ್ನು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವಾಗ ಮೊದಲನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇಲ್ಲಿ ವಾಕ್ಯ ನಮಗೆ ತಿಳಿಸ್ತದೆ, ನೂತನ ಭೂಮಿಯನ್ನು, ನೂತನ ಆಕಾಶವನ್ನು ನಾನು ಕಂಡೆನು. ಮೊದಲಿದ್ದದೆಲ್ಲವೂ ಕೂಡ ಅದು ನಶಿಸಿ ಹೋಯಿತು. ಈ ಒಂದು ನೂತನ ಭೂಮಿ ಆಕಾಶ ಅದು ಯಾವ ರೀತಿಯಲ್ಲಿ ಇರಲಿಕ್ಕೆ ಹೋಗ್ತದೆ, ಆ ಒಂದು ನೂತನ ಭೂಮಿ ಆಕಾಶದ ಪರಿಕಲ್ಪನೆ ಏನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಈ ಒಂದು ನೂತನ ಭೂಮಿಯು ಸಾಕಷ್ಟು ವರ್ಣರಂಜಿತವಾಗಿ, ಸಾಕಷ್ಟು ಅಮೋಘವಾಗಿ ಅದು ಇರ್ತದೆ ಎಂಬುದಾಗಿ ಒಬ್ಬ ಕಥೆಗಾರನು ಈ ರೀತಿಯಾಗಿ ಹೇಳ್ತಾನೆ. ಆತನು ಆ ಒಂದು ಕನಸಿನಲ್ಲಿ ಒಂದು ಕನಸನ್ನು ಕಾಣುವಂಥವನಾಗಿದ್ದಾನೆ. ಆ ಕನಸನ್ನು ಕಾಣುವಂಥ ಸಂದರ್ಭದಲ್ಲಿ ಅವನು ಸುಮಾರು ವರ್ಷ ಒಂದು ಸೆರೆಮನೆಯಲ್ಲಿ ಇದ್ಕೊಂಡು ಈ ಒಂದು ಕನಸನ್ನು ಕಾಣ್ತಾ ಇದ್ದಾನೆ. ಆ ಕನಸಿನಲ್ಲಿ ಅವನು ಬಹಳ ಅದ್ಭುತವಾದಂಥ ಒಂದು ನಗರವನ್ನು ನೋಡ್ತಾನೆ. ಆ ನಗರವನ್ನು ನೋಡುವಂಥ ಸಂದರ್ಭದಲ್ಲಿ ಆ ಕನಸಿನಲ್ಲಿ ಹಾಗೆ ಮುಂದುವರೆದರೆ ಆ ಅದ್ಭುತವಾದ ಸುಂದರ ನಗರಕ್ಕೆ ಬಹಳ ದೊಡ್ಡ ಹೆಬ್ಬಾಗಿಲುಗಳನ್ನು ಆತನು ಕಾಣ್ತಾನೆ. ಆ ಹೆಬ್ಬಾಗಿಲುಗಳನ್ನು ನೋಡಿ ಆ ಹೆಬ್ಬಾಗಿಲುಗಳಿಂದ ಆತನು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಂದು ಬಂಗಾರದಿಂದ ಕೂಡಿದಂಥ ಆ ಬೀದಿಗಳು, ಚಿನ್ನದ ಒಂದು ಆ ರಸ್ತೆಗಳನ್ನು ಆತನು ಗಮನಿಸುವಂಥವನಾಗಿದ್ದಾನೆ. ಅದಾದ ನಂತರ ಅನೇಕ ಜನರು ತಮ್ಮ ಒಂದು ತಲೆಯ ಮೇಲೆ ಕಿರೀಟಗಳನ್ನು ಇಟ್ಟುಕೊಂಡು ಆ ಒಂದು ಬೀದಿಗಳಲ್ಲಿ ಭಾಳ ಸಂತೋಷದಿಂದ, ಭಾಳ ಆನಂದದಿಂದ ಓಡಾಡುವುದನ್ನು, ತಿರುಗಾಡುವುದನ್ನು ಆತನು ಗಮನಿಸ್ತಾನೆ. ಸೊ ಈ ಒಬ್ಬ ಕನಸುಗಾರ ಯಾರು ಅಂತ ಹೇಳಿದರೆ ಆತನು ಇಂಗ್ಲೆಂಡ್ ದೇಶದಲ್ಲಿದ್ದಂಥ ಜಾನ್ ಬನಿಯನ್ ಎಂಬುದಾಗಿ. ಈತನು
ಒಂದು ಯಾತ್ರಿಕನ ಪ್ರಯಾಣ ಎಂಬತಕ್ಕಂಥ ಪುಸ್ತಕವನ್ನು ಬರೆದಂಥ ವ್ಯಕ್ತಿ. ಈ ಒಂದು ಪುಸ್ತಕದಲ್ಲಿ ಇದನ್ನು ಆತನು ಚಿತ್ರೀಕರಣ ಮಾಡ್ತಾನೆ. ದೇವರ ಆ ಒಂದು ಪರಲೋಕವನ್ನು ನಾನು ಕನಸಿನಲ್ಲಿ ಕಂಡೆ ಎಂಬುದಾಗಿ ಆತನು ಹೇಳುವಂಥವನಾಗಿದೆ. ನಿಜವಾಗಿಯೂ ದೇವರ ಒಂದು ಪರಲೋಕ ಇದೇ ರೀತಿಯಾಗಿರುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ ನಮಗೆ ಈ ಒಂದು ಪರಲೋಕದ ಬಗ್ಗೆ ಸಾಕಷ್ಟು ರೀತಿಯ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಆ ಕಾರಣದಿಂದ ಯಾವಾಗ ಇಂಥ ಒಂದು ಪರಲೋಕ ಬರುವಂಥದ್ದಾಗಿದೆ, ಯಾವಾಗ ಇಂಥ ಒಂದು ನೂತನ ಭೂಮಿ ಆಕಾಶವನ್ನು ನಾವು ಸೇರ್ತೇವೆ ಎಂಬುದಾಗಿ ಹೇಳುವಾಗ ಅತಿ ಶೀಘ್ರವಾಗಿ ಆ ಒಂದು ಕೆಲಸ ನಡೀತದೆ. ಆದರೆ ಆ ಪರಲೋಕ, ಆ ಒಂದು ನೂತನ ಭೂಮಿ ಆಕಾಶ ಬರುವುದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸಗಳು ಈ ಲೋಕದಲ್ಲಿ ನಡೆಯಬೇಕಾಗಿದೆ. ಆ ಕೆಲಸಗಳು ಏನೆಂಬುದಾಗಿ ನಾವು ಸತ್ಯವೇದವನ್ನು ನೋಡೋದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಜಗತ್ತು ಪ್ರಸವ ವೇದನೆಯನ್ನು ಪಡ್ತಾ ಇದೆ, ನರಳುತ್ತಾ ಇದೆ. ಪಾಪದಿಂದ ತುಂಬಿರ್ತಕ್ಕಂಥ ಒಂದು ವೇದನೆ, ಅನೇಕ ರೀತಿಯ ಒಂದು ಮೋಸದಿಂದ, ಅನೇಕ ರೀತಿಯ ವಂಚನೆಯಿಂದ, ಆದಿ ಕಾರಣದಿಂದ ಪ್ರಕಟಣೆವರೆಗೂ, ಈ ಒಂದು ಜಗತ್ತಿನ ಸೃಷ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಜಗತ್ತು ಸಾಕಷ್ಟು ಪಾಪವನ್ನು ನೋಡಿದೆ. ಜಗತ್ತು ಸಾಕಷ್ಟು ಪಾಪವನ್ನು ಅನುಭವಿಸಿದೆ, ಸಾಕಷ್ಟು ಪಾಪದಲ್ಲಿ ಅದು ಒಳಗಾಗಿದೆ ಪ್ರಿಯರೇ. ಆ ಕಾರಣದಿಂದ ಇವತ್ತು ಈ ಪಾಪದ ಪ್ರಸವ ವೇದನೆ ಇರತಕ್ಕಂಥ ಜಗತ್ತಿಗೆ ಒಂದು ಅಂತ್ಯ ಬರುವಂಥದ್ದಾಗಿದೆ. ಆ ಅಂತ್ಯದ ನಂತರ ನೂತನ ಭೂಮಿ ಆಕಾಶ ಈ ಒಂದು ಭೂಮಿಗೆ ಬರುವಂಥದ್ದಾಗಿದೆ. ಯಾವಾಗ ಇದರ ಅಂತ್ಯ, ಯಾವಾಗ ದೇವರು ಇದಕ್ಕೆ ಒಂದು ಅಂತ್ಯವನ್ನು ಕೊಡ್ತಾರೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಸತ್ಯವೇದವನ್ನು ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ತಿರುಗಿಸೋಣ. ಪೇತ್ರನ 2ನೇ ಅಧ್ಯಾಯ 3ನೇ ಅಧ್ಯಾಯ 10ನೇ ವಚನ ಇಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು, ಸೂರ್ಯ, ಚಂದ್ರ, ನಕ್ಷತ್ರಗಳು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸವು ಸುಟ್ಟು ಹೋಗುವವು. ಆ ಒಂದು ಹಳೆಯ ಪಾಪದಿಂದ ತುಂಬಿ ನರಳುತ್ತಾ ಇರತಕ್ಕಂಥ ಈ ಒಂದು ಭೂಮಿ ಆಕಾಶಗಳು, ಪ್ರಸವ ವೇದನೆಯನ್ನು ಪಡ್ತಾ ಇರತಕ್ಕಂಥ ಈ ಒಂದು ಭೂಮಿ ಆಕಾಶಗಳು ಆ ಕರ್ತನ 2ನೇ ಬರೋಣದಲ್ಲಿ, ಆತನ ಒಂದು ಕರ್ತನ ದಿನದಲ್ಲಿ ಆ ಒಂದು ಆಕಾಶ, ನಕ್ಷತ್ರಗಳು, ಭೂಮಿ, ಚಂದ್ರ, ಸೂರ್ಯ ಇವೆಲ್ಲವೂ ಕೂಡ ಸುಟ್ಟು ಹೋಗುವಂಥದ್ದಾಗಿದೆ. ಆಗ ಈ ಎಲ್ಲ ಪಾಪದ ಒಂದು ಲೋಕವು ಅಳಿದು ಹೋದ ನಂತರ ನಿಜವಾದ ಒಂದು ಪರಲೋಕ ರಾಜ್ಯ, ನಿಜವಾದ ಒಂದು ನೂತನ ಸೃಷ್ಟಿ ಈ ಲೋಕದಲ್ಲಿ ಬರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಮುಂದೆ ನೋಡುವಂಥ ಸಂದರ್ಭದಲ್ಲಿ ಆ ನೂತನ ಸೃಷ್ಟಿಯ ಬಗ್ಗೆ ಯೇಸು ಕ್ರಿಸ್ತನು ಯಾವ ಒಂದು ವಿಚಾರವನ್ನು ನಮಗೆ ತಿಳಿಸ್ತಾನೆ, ಎಂಥ ಒಂದು ಭರವಸೆಯನ್ನು, ಎಂಥ ಒಂದು ನಿರೀಕ್ಷೆಯನ್ನು ನಮಗೆ ಕೊಡುವನಾಗಿದ್ದಾನೆ. ಆ ಒಂದು ನೂತನ ಸೃಷ್ಟಿಯಲ್ಲಿ ನಮ್ಮ ಪಾಲು ಏನು ಎಂಬುದಾಗಿ ನಾವು ನೋಡುವಾಗ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಚನ ಹೇಳುವಂಥದ್ದಾಗಿದೆ, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು, ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಎಲ್ಲವನ್ನ ಹೊಸದು ಮಾಡುತ್ತೇನೆ. ಕ್ರಿಸ್ತನು ಹೇಳ್ತಾ ಇದ್ದಾನೆ, ಒಂದು ಭರವಸೆಯೊಂದಿಗೆ, ಒಂದು ನಿರೀಕ್ಷೆಯೊಂದಿಗೆ. ಇಷ್ಟು ದಿವಸ ನೀವು ಈ ಲೋಕದಲ್ಲಿ ಅನುಭವಿಸಿದ ಯಾತನೆ ಸಾಕು, ಈ ಲೋಕದಲ್ಲಿ ನೀವು ಅನುಭವಿಸಿದ ದುಃಖ ಸಾಕು, ಈ ಲೋಕದ ಒಂದು ನರಳಾಟ ನಿಮಗೆ ಸಾಕು. ನೂತನ ಭೂಮಿ ಆಕಾಶ ಬರಲಿದೆ, ಅದರಲ್ಲಿ ಎಲ್ಲವನ್ನು ನಾನು ಹೊಸದು ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ, ಒಂದು ನಿರೀಕ್ಷೆಯೊಂದಿಗೆ ಈ ಮಾತುಗಳು ನಂಬತಕ್ಕ ಮಾತುಗಳು, ಇದು ನೀತಿಯುಳ್ಳ ಮಾತುಗಳು ಎಂಬುದಾಗಿ ದೇವರು ಈ ಒಂದು ಮಾತುಗಳನ್ನು ಪ್ರಕಟಣೆಗಾರನಾದಂಥ ಯೋಹಾನನ ಕೈಯಲ್ಲಿ ಬರೆಸುವಂಥ ನಾವು ನೋಡ್ತೇವೆ. ಈ ಮಾತುಗಳು ಸತ್ಯವಾದ ಮಾತುಗಳು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಆ ಕಾರಣದಿಂದ ಆ ಒಂದು ನೂತನ ಸೃಷ್ಟಿ ಬಹಳ ಬೇಗನೆ ಅದು ಇಳಿದು ಬರುವಂಥದ್ದಾಗಿದೆ. ಇನ್ನೊಂದು ವಾಕ್ಯದಲ್ಲಿ ನಾವು ಮುಂದೆ ನೋಡುವಂಥ ಸಮಯದಲ್ಲಿ 21ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುವಂಥದ್ದಾಗಿದೆ, ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಯೆರೂಸಲೇಮಿಂದ ಪರಿಶುದ್ಧ ಪರ್ವತವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿದ್ದು ತಳತಳವಸುವ ವಜ್ರವ ಎಂಬಂತೆ ಕಾಣಿಸಿತು. ಆ ಒಂದು ಪಟ್ಟಣ ಅಮೂಲ್ಯ ರತ್ನಗಳಿಗಿಂತ ಹೊಳೆಯುವಂಥದ್ದಾಗಿತ್ತು. ಅದು ವಜ್ರಗಳಿಗಿಂತ ತಳತಳಿಸುವಂಥ ಬೆಳಕಿನಿಂದ ಅದು ಕೂಡಿತು ಎಂಬುದಾಗಿ ವಾಕ್ಯ ಹೇಳಿದೆ. ಇಂಥ ಒಂದು ಸೌಂದರ್ಯವುಳ್ಳಂಥ, ಇಂಥ ಒಂದು ನೂತನ ಯೆರೂಸಲೇಮ್, ನೂತನ ಒಂದು ಭೂಮಿ ಆಕಾಶವನ್ನು ದೇವರು ಸೃಷ್ಟಿ ಮಾಡಲಿಕ್ಕಿದ್ದಾರೆ. ಸೊ ಅಂಥ ಒಂದು ನೂತನ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿ ಇರಬೇಕು, ಆ ಒಂದು ನೂತನ ಭೂಮಿ ಆಕಾಶವನ್ನು ಸೇರುವುದಕ್ಕೆ ಹೇಗೆ ನಾವು ತಯಾರಾಗಬೇಕು, ಯಾವ ರೀತಿಯಲ್ಲಿ ನಾವು ಆ ಒಂದು ನೂತನ ಭೂಮಿ ಆಕಾಶದ ನಿರೀಕ್ಷೆಯನ್ನು ನಮ್ಮ ಜೀವನಕ್ಕೆ ನಾವು ಕೊಡ್ಬೋದು. ಮತ್ತು ಮುಂದೆ ಹೇಳುವಂಥದ್ದಾಗಿದೆ, ಈ ಒಂದು ಯೆರೂಸಲೇಮಿನ ಬಗ್ಗೆ ವಾಕ್ಯದಲ್ಲಿ ತಿಳಿಸೋ ಪ್ರಕಾರ ಆ ಒಂದು ಯೆರೂಸಲೇಮು ಬಹಳಷ್ಟು ಪ್ರಕಾಶಮಯವಾಗಿತ್ತು, ಬಹಳಷ್ಟು ಶೋಭಿತವಾಗಿತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ಇವತ್ತು ಈ ಒಂದು ಲೋಕದ ಯೆರೂಸಲೇಮಿನ ವಿಚಾರದಲ್ಲಿ ನೋಡುವಾಗ ಅನೇಕ ಜನರು ಈ ಒಂದು ಯೆರೂಸಲೇಮನ್ನು ಒಂದು ಹೋಲಿ ಲ್ಯಾಂಡ್ ಟ್ರಿಪ್ ಎಂಬುದಾಗಿ ಅನೇಕ ಜನರು ಹೋಗ್ತಾರೆ. ಆ ಒಂದು ಯೆರೂಸಲೇಮನ್ನು ನೋಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ
ಒಂದು ಭಯದ ವಾತಾವರಣದಲ್ಲಿ. ಯಾಕಂದರೆ ಈ ಒಂದು ಭೂಮಿಯ ಮೇಲಿರ್ತಕ್ಕಂಥ ಯೆರೂಸಲೇಮಿನಲ್ಲಿ ಸಾಕಷ್ಟು ಯುದ್ಧಗಳಿಂದ ಕೂಡಿದೆ, ಸಾಕಷ್ಟು ಭಯದ ವಾತಾವರಣದಿಂದ, ಸಾಕಷ್ಟು ಕೋಮು ಗಲಭೆಯಿಂದ, ಘರ್ಷಣೆಯಿಂದ, ಹಲವಾರು ಜನಾಂಗಗಳ ಒಂದು ಪೈಪೋಟಿಯಿಂದ ಕೂಡಿರ್ತಕ್ಕಂಥ ಯೆರೂಸಲೇಮ್ ಆಗಿದೆ. ಆದರೆ ನಿಜವಾಗಿಯೂ ಒಂದು ನೂತನ ಯೆರೂಸಲೇಮ್, ಪರಲೋಕದಿಂದ ಇಳಿದು ಬರುವಂಥ ಆ ಒಂದು ಯೆರೂಸಲೇಮಿನ ವಿಚಾರವಾಗಿ ದೇವರು ಇವತ್ತು ಸಾಕಷ್ಟು ಒಂದು ಆ ಮಾಹಿತಿಯನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಆ ಒಂದು ಯೆರೂಸಲೇಮು ಸಾಕಷ್ಟು ಎಂಥ ರೀತಿಯಲ್ಲಿ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ, ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ತಳತಳಿಸುವ ವಜ್ರವ ಎಂಬಂತೆ ಕಾಣಿಸಿತು. ಆ ಒಂದು ಪಟ್ಟಣದ ಇನ್ನೂ ಮುಖ್ಯವಾದಂಥ ಕೆಲವು ವಿಚಾರಗಳನ್ನು ನೋಡೋದಾದರೆ, ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು, ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರು ಬರೆದಿದ್ದವು. ನೋಡ್ರಿ, ಭಾಳಷ್ಟು ಅಮೋಘವಾದಂಥ ಈ ಒಂದು ಪಟ್ಟಣ. ಅದರ ಒಂದು ಪ್ರಾರಂಭದಲ್ಲಿ 12 ಹೆಬ್ಬಾಗಿಲುಗಳಿದೆ, 12 ದೇವದೂತರುಗಳು, 12 ಇಸ್ರಾಯೇಲರ ಕುಲದ ಎಲ್ಲ ಹೆಸರುಗಳು ಕೂಡ ಆ ಒಂದು ಪಟ್ಟಣದ ಬಾಗಿಲುಗಳಲ್ಲಿ ಕೆತ್ತಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಸೊ ಈ ರೀತಿಯ ಒಂದು ಬಹಳ ಶೋಭಿತವಾದಂಥ, ಈ ರೀತಿಯ ಒಂದು ಅಮೋಘವಾದಂಥ ಆ ಒಂದು ನೂತನ ಭೂಮಿ ಆಕಾಶವನ್ನು ದೇವರು ಇವತ್ತು ಪಾಪಿಗಳಾದಂಥ ನಮಗೋಸ್ಕರ, ಮನುಷ್ಯರಿಗೋಸ್ಕರ ಅದನ್ನು ಸಿದ್ಧ ಮಾಡಿದ್ದಾರೆ. ಆ ಒಂದು ನೂತನ ಭೂಮಿ ಆಕಾಶವು ಅತಿ ಬೇಗನೆ ಅದು ಬರಲಿದೆ. ಇಲ್ಲಿನ ಎಲ್ಲವೂ ಕೂಡ ಅಳಿದು ಹೋಗ್ತದೆ. ಇಲ್ಲಿನ ಭೂಮಿ ಆಕಾಶ ಎಲ್ಲವೂ ಸಹ ಅದು ಅಳಿದು ಹೋಗಿ, ಅದು ಸುಟ್ಟು ಹೋಗಿ ನೂತನ ಭೂಮಿ ಆಕಾಶವನ್ನು ನಾವು ಸೇರುವವರಾಗಿದ್ದೇವೆ. ಆ ಕಾರಣದಿಂದ ಇಂಥ ಒಂದು ನೂತನ ಭೂಮಿಯ, ನೂತನ ಆಕಾಶದ, ನೂತನ ಸೃಷ್ಟಿಯ ಒಂದು ನಿರೀಕ್ಷೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಚರಿತ್ರೆಯಲ್ಲಿ ಕಾಣ್ಬೋದು. ನಮ್ಮ ಸತ್ಯವೇದವನ್ನು ಹಿಬ್ರಿಯರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ತಿರುಗಿಸೋದಾದರೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದನು. ಯಾರು ಈ ವ್ಯಕ್ತಿ? ಆತನು ಶಾಶ್ವತವಾದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ. ದೇವರೇ ನಿರ್ಮಿಸಿದಂಥ ಒಂದು ಪಟ್ಟಣವನ್ನು ಅವನು ಎದುರು ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ಯಾರೆಂಬುದಾಗಿ ನಾವು ಸತ್ಯವೇದದಲ್ಲಿ 16ನೇ ವಚನವನ್ನು ನೋಡುವಾಗ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು, ಆದ್ದರಿಂದ ಅವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಆ ಒಂದು ವ್ಯಕ್ತಿ ಯಾರೆಂಬುದನ್ನು ನೋಡುವ ಸಂದರ್ಭದಲ್ಲಿ 9ನೇ ವಚನ ಹೇಳ್ತದೆ, ನಂಬಿಕೆ ಅಂದರೆ ಅವನು ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸವಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು, ಯಾಕೋಬನು ಸಹ ಡೇರೆಗಳಲ್ಲಿ ವಾಸಿಸಿದರು. ಅಬ್ರಹಾಮನ ಕುರಿತಾಗಿ ಈ ಒಂದು ವಾಕ್ಯವು ತಿಳಿಸುವಂತಾಗಿದೆ. ಅಬ್ರಹಾಮನು ಅಂಥದೇ ಒಂದು ಅಮೋಘವಾದಂಥ, ಒಂದು ಮಹಿಮಾಕರವಾದಂಥ ಪಟ್ಟಣವನ್ನು ಆತನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವನೇನು ಮಾಡಿದ, ತನ್ನ ಸ್ವದೇಶವನ್ನು ಬಿಟ್ಟು, ತನ್ನ ದೇಶವನ್ನು ಆತನು ತ್ಯಜಿಸಿ ಈ ಒಂದು ದೇವರ ನಿರೀಕ್ಷೆಯ ಮೇಲೆ, ದೇವರ ಭರವಸೆಯ ಮೇಲೆ ಆತನು ಮನಸ್ಸಿಟ್ಟು ಆತನು ಹೊರಟು ಬಂದನು. ಆ ಒಂದು ಪಟ್ಟಣವನ್ನು ಅಬ್ರಹಾಮನು ಯಾವ ರೀತಿಯಲ್ಲಿ ಆತನು ಕಲ್ಪಿಸಿಕೊಂಡ, ಆತನ ಒಂದು ಕಲ್ಪನೆಯಲ್ಲಿ ಆ ಪಟ್ಟಣ ಹೇಗಿತ್ತು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ, ಶಾಶ್ವತವಾದ ಅಸ್ಥಿವಾರಗಳುಳ್ಳಂಥ ಒಂದು ಪಟ್ಟಣ, ದೇವರೇ ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ, ದೇವರೇ ಆ ಒಂದು ಪಟ್ಟಣವನ್ನು ಅಸ್ಥಿವಾರವನ್ನು ಹಾಕುವಂಥವರಾಗಿದ್ದಾರೆ, ದೇವರೇ ಆ ಪಟ್ಟಣವನ್ನು ನಿರ್ಮಿಸುವಂಥವರು. ಆ ಪಟ್ಟಣದ ಶಿಲ್ಪಿ ಯಾರೆಂಬುದಾಗಿ ನೋಡುವಾಗ ದೇವರೇ. ಅಂಥ ಒಂದು ಮಹಿಮೆಯುಳ್ಳಂಥ ದೇವರು. ಈ ಲೋಕದ ಸೃಷ್ಟಿಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿಯೂ ಸಹ ಆದಿಯಲ್ಲಿ ದೇವರು ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡುವಾಗ ಕೇವಲ ಒಂದೇ ಮಾತಿನಿಂದ ಆತನು ಸಮಸ್ತವನ್ನು ಸೃಷ್ಟಿ ಮಾಡಿದನು. ಆತನ ಒಂದು ಬಾಯಿಂದ ಹೊರಟಂಥ ಪ್ರತಿ ಮಾತುಗಳಿಂದ ಒಂದೊಂದು ದಿವಸದ ಒಂದೊಂದು ಆ ಸೃಷ್ಟಿ ಕಾರ್ಯಗಳು ನೆರವೇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನೂತನ ಭೂಮ್ಯಾಕಾಶದಲ್ಲಿಯೂ ಸಹ ದೇವರು ತನ್ನ ಒಂದು ಆ ಕೈಚಳಕವನ್ನು ತೋರಿಸಲಿಕ್ಕಿದ್ದಾರೆ. ಆತನೇ ಶಿಲ್ಪಿಯಾಗಿದ್ದುಕೊಂಡು ಆ ಬಹಳ ದೃಢವಾದಂಥ ಅಸ್ಥಿವಾರಗಳನ್ನು ಹಾಕುವುದರ ಮೂಲಕ ದೇವರು ಆ ಒಂದು ನೂತನ ಪಟ್ಟಣವನ್ನು ನಿರ್ಮಿಸಲಿಕ್ಕೆ ಆತನು ಸಿದ್ಧರಾಗಿದ್ದಾರೆ. ಸಂಕಲ್ಪಿಸಿದ ಮೇರೆಗೆ ಆತನು ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದಾನೆ, ನನ್ನ ಮಕ್ಕಳಿಗೆ, ನನ್ನ ಒಂದು ಜನರಿಗೆ ಇಂಥ ಒಂದು ಪಟ್ಟಣವನ್ನು ನಾನು ಕೊಡ್ತೇನೆ, ಇಂಥ ಒಂದು ಪಟ್ಟಣದಲ್ಲಿ ಅವರು ವಾಸ ಮಾಡಬೇಕು ನಿರಂತರವಾಗಿ ಎಂಬುದಾಗಿ ದೇವರು ಸಂಕಲ್ಪ ಮಾಡಿಕೊಂಡ ಪ್ರಯುಕ್ತವಾಗಿ ಇವತ್ತು ನೂತನ ಭೂಮ್ಯಾಕಾಶವನ್ನು ಆ ಅಬ್ರಹಾಮನು ಸಹ ಎದುರು ನೋಡುವವನಾಗಿ ಆತನು ಡೇರೆಗಳಲ್ಲಿ ವಾಸ ಮಾಡಿ, ಸ್ವದೇಶವನ್ನು ಬಿಟ್ಟು, ತಂದೆಯ ಮನೆಯನ್ನು ಬಿಟ್ಟು ಹೊರಗಡೆ ಬಂದು ಆತನು ಆ ಗುಡಿಸಲುಗಳಲ್ಲಿ ವಾಸ ಮಾಡಿ, ಅರಣ್ಯಗಳಲ್ಲಿ ಆತನು ವಾಸ ಮಾಡಿ, ಆತನು ವಾಗ್ದಾನ ದೇಶವನ್ನು ನೋಡುವುದಕ್ಕೋಸ್ಕರ ನಂಬಿಕೆಯಿಂದಲೇ ಆತನು ಸತ್ತು ಹೋಗಿದ್ದಾನೆ ಪ್ರಿಯರೇ. ಆ ಕಾರಣದಿಂದ ಇವತ್ತು ನಾವುಗಳು ಸಹ ಅಂಥ ಒಂದು ಆ ದೇಶವನ್ನು ನೋಡುವಂಥ ಸಂದರ್ಭದಲ್ಲಿ, ಅಂಥ ನೂತನ ಸೃಷ್ಟಿಯನ್ನು, ನೂತನ ಭೂಮಿ, ನೂತನ ಆಕಾಶವನ್ನು ನಾವು ಎದುರು ನೋಡುವಂಥ ಸಂದರ್ಭದಲ್ಲಿ ಅಬ್ರಹಾಮನ ರೀತಿಯಲ್ಲಿ ನಮಗೂ ಸಹ ಒಂದು ಶ್ರೇಷ್ಠ ಭರವಸೆ, ನಿರೀಕ್ಷೆ, ನಂಬಿಕೆ ನಮ್ಮ ಜೀವಿತದಲ್ಲಿರಬೇಕಾಗ್ತದೆ. ಈ ಒಂದು ನೂತನ ಒಂದು ಸೃಷ್ಟಿಯನ್ನು ನಾವು ನೋಡುವಾಗ
ಆ ಒಂದು ನೂತನ ಸೃಷ್ಟಿಗೆ ನಾವು ಸೇರಬೇಕಾದಂಥ ಪರಿಸ್ಥಿತಿಯಲ್ಲಿ ಎಂತಹ ಜೀವಿತ ನಮ್ಮದಾಗಿರ್ಬೇಕು. ಯಾಕಂತಂದರೆ ಆ ಒಂದು ನೂತನ ಸೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಪಾಪಕ್ಕೆ ಅಲ್ಲಿ ಜಾಗ ಇಲ್ಲ, ಯಾವುದೇ ರೀತಿಯ ಪಾಪವು ಅಲ್ಲಿ ಇರುವುದಿಲ್ಲ. ಹಾಗಾಗಿ ನಾವು ಸಹ ಒಂದು ನೂತನ ದೇಶಕ್ಕೆ, ನೂತನ ಸೃಷ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಆ ನೂತನ ಪಡಿಸ್ಕೊಳ್ಬೇಕೆಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಈ ಪರಲೋಕದ ಕುರಿತಾಗಿ ಅಥವಾ ನೂತನ ಸೃಷ್ಟಿಯ ಕುರಿತಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನ ಹೇಳುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನ ಹೇಳುವಂಥದ್ದಾಗಿದೆ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ನೋಡ್ರಿ, ಅಲ್ಲಿ ಯಾವುದೇ ರೀತಿಯ ದುಃಖ, ಯಾವುದೇ ರೀತಿಯ ಮರಣ, ಗೋಳಾಟ, ಕಣ್ಣೀರು ಆ ಒಂದು ನೂತನ ಸೃಷ್ಟಿಯಲ್ಲಿ ಇಲ್ಲ. ಆ ಕಾರಣದಿಂದ ಇವತ್ತು ನಾವುಗಳು ಅಂಥ ಒಂದು ಪಟ್ಟಣವನ್ನು ಪ್ರವೇಶಿಸಬೇಕಾದ್ರೆ, ಅಂಥ ಒಂದು ಪಟ್ಟಣದ ನಿರೀಕ್ಷೆಯಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ, ಅಂಥ ಒಂದು ಪಟ್ಟಣದ ಒಂದು ನಂಬಿಕೆಯನ್ನು ನಾವು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿ ಇರಬೇಕು, ನಮ್ಮನ್ನು ನಾವು ನೂತನ ಪಡಿಸ್ಕೊಳ್ಳಿಲ್ಲ ಅಂತಂದರೆ, ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಳಿಲ್ಲ, ಶುದ್ಧರಾಗಲಿಲ್ಲ ಅಂತಂದರೆ ಆ ನೂತನ ಪಟ್ಟಣಕ್ಕೆ, ನೂತನ ಸೃಷ್ಟಿಗೆ ನಾವು ಸೇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ರಿಸ್ತನು ಹಳೆಯದು ಯಾವುದನ್ನು ಆತನು ಉಳಿಸೋದಿಲ್ಲ, ಎಲ್ಲವೂ ಕೂಡ ಬೆಂಕಿಯಿಂದ ಸುಟ್ಟು ಹೋಗುವಂಥದ್ದಾಗಿದೆ. ಪಾಪಕ್ಕೆ ಸಂಬಂಧಪಟ್ಟಂಥ ಸೃಷ್ಟಿಯಾಗಲಿ, ಪಾಪಕ್ಕೆ ಸಂಬಂಧಪಟ್ಟಂಥ ಮನುಷ್ಯರಾಗಲಿ, ಪಾಪಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಕೂಡ ನೂತನ ಸೃಷ್ಟಿಯನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಸಹ ಅಳಿದು ಹೋಗ್ತದೆ. ಆದರೆ ಆ ಒಂದು ನೂತನ ಸೃಷ್ಟಿಯಲ್ಲಿ ಕೇವಲ ನೂತನವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ಇರುವಂಥದ್ದಾಗಿದೆ. ಸೊ ಅಂಥ ಒಂದು ಪಟ್ಟಣವನ್ನು ಸೇರುವಾಗ ಇವತ್ತು ನಮ್ಮ ಜೀವಿತ ಹೇಗಿರಬೇಕು, ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನೂತನ ಪಡಿಸ್ಕೊಳ್ಬೇಕು, ನಾವು ಎಂತಹ ಒಂದು ಹೊಸ ನಡತೆಯನ್ನು ನಮ್ಮ ಜೀವಿತಕ್ಕೆ ಅನುಸರಿಸ್ಕೊಳ್ಬೇಕೆಂಬುದಾಗಿ ನಾವು ನೋಡುವಾಗ ನಮ್ಮ ಸತ್ಯವೇದದಲ್ಲಿ 2 ಪೇತ್ರ 3ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ತಿರುಗಿಸೋದಾದರೆ, 2 ಪೇತ್ರ 3ನೇ ಅಧ್ಯಾಯ 13ನೇ ವಚನ, ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗುತ್ತದೆ. 12ನೇ ವಚನ ಹೇಳ್ತದೆ, ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಇವತ್ತು ನಾವುಗಳು ಅಂಥ ಒಂದು ನೂತನ ಭೂಮಿಯನ್ನು, ನೂತನ ಆಕಾಶವನ್ನು ನಾವು ಎದುರು ನೋಡುವಾಗ ಪೇತ್ರನು ಹೇಳುವ ರೀತಿಯಲ್ಲಿ ನಾವು ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಎಷ್ಟೋ ಭಕ್ತಿಯು ಉಳ್ಳವರಾಗಿ ನಾವು ನಡ್ಕೊಳ್ಬೇಕು. ಪರಿಶುದ್ಧತೆ ಇಲ್ಲದಿದ್ದರೆ ನಾವು ನೂತನ ಭೂಮಿಯನ್ನು, ನೂತನ ಆಕಾಶವನ್ನು ಅಥವಾ ನೂತನ ಸೃಷ್ಟಿಯನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ಈ ಒಂದು ಪಾಪದ ಎಲ್ಲ ಸ್ವಭಾವಗಳು, ಪಾಪದ ಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗುಣಗಳು ನಮ್ಮಿಂದ ತ್ಯಜಿಸಲ್ಪಡಬೇಕು. ನೂತನರಾಗಿ ಒಂದು ಹೊಸ ಹೃದಯವನ್ನು ನಾವು ಇಟ್ಕೊಂಡವರಾಗಿ, ಒಂದು ಹೊಸ ಸ್ವಭಾವವನ್ನು ನಾವು ಧರಿಸ್ಕೊಂಡವರಾಗಿ ಆತನ ಮುಂದೆ ನಿಂತಾಗ ಮಾತ್ರ ನಾವು ನೂತನ ದೇಶಕ್ಕೆ, ನಾವು ವಾಗ್ದಾನ ದೇಶಕ್ಕೆ ನಾವು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ವಾಕ್ಯ ಹೇಳ್ತದೆ, ಅವುಗಳಲ್ಲಿ ನೀತಿಯು ವಾಸವಾಗಿರ್ತದೆ. ಯಾವುದೇ ರೀತಿಯ ಅನೀತಿ, ಅನ್ಯಾಯ, ಆ ಒಂದು ದೇವರಿಗೆ ಇಷ್ಟವಿಲ್ಲದಂಥ, ದೇವರಿಗೆ ದೂರವಾದಂಥ ಯಾವ ಗುಣಗಳು ಸಹ ಆ ದೇಶದಲ್ಲಿ ಇರೋದಿಲ್ಲ, ಆ ಒಂದು ನೂತನ ಸೃಷ್ಟಿಯಲ್ಲಿ ಇರೋದಿಲ್ಲ. ಆ ಕಾರಣದಿಂದ ಅವುಗಳಲ್ಲಿ ನೀತಿಯು ವಾಸವಾಗಿರ್ತದೆ. ಯಾಕಂದರೆ ನೀತಿಯ ಸೂರ್ಯನು ಕ್ರಿಸ್ತನು ಎಂಬುದಾಗಿ ಹೇಳುವ ಪ್ರಕಾರ, ಆತನು ನೀತಿಯ ಸೂರ್ಯನಾಗಿರುವ ಪ್ರಕಾರ ಆ ಒಂದು ನೂತನ ಸೃಷ್ಟಿಯಲ್ಲೂ ಸಹ ನೀತಿಯು ತುಂಬಿರುತ್ತದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಮುಂದೆ ನೋಡುವಂಥ ಸಂದರ್ಭದಲ್ಲಿ ಇಂಥ ಒಂದು ದೇವರ ಸೃಷ್ಟಿಯನ್ನು ನಾವು ಹೊಂದ್ಕೊಳ್ಬೇಕಾದ್ರೆ ನಮ್ಮ ಜೀವಿತ ಎಷ್ಟು ನಾವು ಶುದ್ಧತೆಯ ಎಡೆಗೆ ನಾವು ನಡೀಬೇಕು, ಎಷ್ಟು ನಮ್ಮನ್ನು ನಾವು ನೂತನ ಪಡಿಸ್ಕೊಳ್ಬೇಕು ಎಂಬುದನ್ನು ನೋಡುವಂಥ ಸಂದರ್ಭದಲ್ಲಿ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾಯಿತು. ಇವತ್ತು ನಾವುಗಳು ಅಂಥ ಒಂದು ಪರಲೋಕ ರಾಜ್ಯವನ್ನು ಸೇರುವಂಥ ಸಂದರ್ಭದಲ್ಲಿ, ಅಂಥ ಒಂದು ನೂತನ ಸೃಷ್ಟಿಯನ್ನು ಹೊಂದುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೀವಿತ ಯಾವ ರೀತಿಯಲ್ಲಿರಬೇಕು. ಪೌಲನು ಹೇಳ್ತಾನೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇವತ್ತು ನಾವು ನೂತನತೆಯನ್ನು ಹೊಂದಿಕೊಳ್ಬೇಕಂದ್ರೆ, ನಮ್ಮ ಜೀವಿತ ನೂತನ ಆಗಬೇಕಂದ್ರೆ ನಾವು ಮೊದಲು ಕ್ರಿಸ್ತನಲ್ಲಿರಬೇಕು. ನಾವು ಕ್ರಿಸ್ತನಲ್ಲಿರದೆ ಕೇವಲ ಈ ಒಂದು ಹೆಸರಿಗೆ ಮಾತ್ರ ಕ್ರೈಸ್ತತ್ವವನ್ನು ನಾವು ಧರಿಸ್ಕೊಂಡ್ರೆ ನಾವು ನೂತನತೆಯನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಂದು ಹೊಸ ಭಾವವನ್ನು ನಾವು ಧರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರೇರೆ, ಆ ಕಾರಣದಿಂದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ನಾವು ಆ ಒಂದು ನೂತನ ಸೃಷ್ಟಿ ಬಗ್ಗೆ ನಾವು ನೋಡಿದ್ದೇವೆ, ಯಾವ ರೀತಿಯಾಗಿ ಹಳೆಯದೆಲ್ಲವೂ ಅದು ನಶಿಸಿ ಹೋಗಿ ಹಳೆಯ ಎಲ್ಲ ವಿಚಾರಗಳು
ಅಳಿದು ಹೋಗಿ ಒಂದು ನೂತನ ಸೃಷ್ಟಿ ಅದು ಉಂಟಾಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ನಾವು ಸಹ ನಮ್ಮ ಜೀವಿತವೂ ಸಹ ನೂತನ ಸೃಷ್ಟಿಯಾಗಬೇಕಂತಂದರೆ, ಕ್ರಿಸ್ತನಿಂದ ನೂತನವಾಗಿ ನಾವು ಸೃಷ್ಟಿಸಲ್ಪಡಬೇಕಂತ ಅಂದರೆ ನಾವೇನಾಗಬೇಕಂತೆ? ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನಿಗೆ ಒಳಗಾಗಬೇಕು, ಕ್ರಿಸ್ತನ ಎಲ್ಲ ಮಾತುಗಳನ್ನು, ಆತನ ವಾಕ್ಯಗಳನ್ನು, ಆತನ ವೇದವನ್ನು ನಾವು ಅನುಸರಿಸಿ ನಡೆಯುವವರಾಗಬೇಕು. ಆಗ ಮಾತ್ರ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಇದೆಲ್ಲ ದೇವರಿಂದಲೇ ಆಯಿತು. ಹೀಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಆ ಒಂದು ಪೂರ್ವ ಸ್ಥಿತಿ ಎಲ್ಲವೂ ಸಹ ಹೊರಟೋಗಿ ನೂತನವು ಉಂಟಾಯಿತು ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಇವತ್ತು ನಾವು ಅಂಥ ಒಂದು ನೂತನ ಸ್ಥಿತಿಯನ್ನು ನಾವು ತಲುಪಬೇಕಂತಂದರೆ ನಮ್ಮ ಹಳೆಯ ಸ್ವಭಾವವನ್ನು ನಾವು ಬಿಡಬೇಕು, ಪೂರ್ವ ಸ್ಥಿತಿಯನ್ನು ನಾವು ಬಿಡಬೇಕು. ನಾವು ಹಿಂದೆ ಯಾವ ರೀತಿಯಲ್ಲಿದ್ವಿ, ನಮ್ಮ ಒಂದು ಹಳೆಯ ಜೀವಿತ ಏನಾಗಿತ್ತು, ನಮ್ಮ ಒಂದು ಹಳೆಯ ಪಾಪಗಳು ಏನಾಗಿದ್ದವು. ಇವತ್ತು ನಾವು ಸಾಕಷ್ಟು ರೀತಿಯಲ್ಲಿ ಪಾಪದಲ್ಲಿ ನಾವು ಬಿದ್ದೋಗಿದ್ವಿ. ಆದರೆ ಕ್ರಿಸ್ತನು ತನ್ನ ಕೃಪೆಯಿಂದ ಆ ಒಂದು ಪಾಪಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಣೆ ಮಾಡಿದ ಕಾರಣ ಇವತ್ತು ನಾವು ನೂತನರಾಗಿದ್ದೇವೆ, ಹೊಸಬರಾಗಿದ್ದೇವೆ. ಇಂಥ ಒಂದು ನೂತನತೆಯನ್ನು ನಾವು ಅನುಭವಿಸುವಂಥ ಸಂದರ್ಭದಲ್ಲಿ ಹಳೆಯ ಸ್ಥಿತಿ ಎಲ್ಲವೂ ಕೂಡ ಲಯವಾಗಬೇಕಾಗಿದೆ. ಮತ್ತು ಮುಂದೆ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದಿ ಅಂದರೆ ಉತ್ತಮವಾದದ್ದಕ್ಕೂ ಮೆಚ್ಚುಗೆಯಾದದ್ದಕ್ಕೂ ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡ್ರಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಇಹಲೋಕದ ನಡವಳಿಕೆಗಳು, ಇಹಲೋಕದ ಅನುಸಾರವಾಗಿ ನಡೆಯುವಂಥ ಎಲ್ಲ ಗುಣಗಳನ್ನು ನಾವು ತ್ಯಜಿಸಿ ನೂತನ ಮನಸ್ಸನ್ನು ಹೊಂದಿಕೊಳ್ಬೇಕು, ಪರಲೋಕ ಭಾವದವರಾಗಬೇಕು. ಇವತ್ತು ಪರಲೋಕದ ಭಾವ ಎಂಥದ್ದೆಂಬುದಾಗಿ ನಮಗೆ ಗೊತ್ತಿದೆ. ಪರಲೋಕದಲ್ಲಿ ಪಾಪವಿಲ್ಲ. ಪಾಪಕ್ಕೆ ಎಂಬುದಾಗಿ ಹೆಸರಾಗಿದ್ದಂಥ ಆ ಒಂದು ಲೂಸಿಫರ್ನನ್ನು, ಆ ಒಂದು ಸೈತಾನನನ್ನು, ದೇವರ ವಿರುದ್ಧವಾಗಿ ದಂಗೆ ಎದ್ದಂಥ ಆ ವ್ಯಕ್ತಿಯನ್ನು ಪರಲೋಕದಿಂದ ತಳ್ಳಲ್ಪಟ್ಟ ಒಂದು ಆ ಕತೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಕಾರಣದಿಂದ ಪಾಪಕ್ಕೆ ಅವಕಾಶವಿಲ್ಲದಂಥ, ಪಾಪಕ್ಕೆ ಪ್ರವೇಶವಿಲ್ಲದಂಥ ಆ ಒಂದು ನೂತನ ದೇಶಕ್ಕೆ ನಾವು ಪ್ರವೇಶಿಸುವಂಥ ಸಂದರ್ಭದಲ್ಲಿ ನಾವು ಸಹ ನಮ್ಮನ್ನು ನೂತನ ಮಾಡಿಕೊಳ್ಬೇಕು. ಇಹಲೋಕದ ಎಲ್ಲ ನಡವಳಿಕೆಗಳನ್ನು ನಾವು ತ್ಯಜಿಸಬೇಕು. ಇವತ್ತು ನಾವು ಅನೇಕ ರೀತಿಯ ಲೌಕಿಕ ನಡವಳಿಕೆಗಳನ್ನು ನಾವು ಭಾಗಿಯಾಗ್ತಾ ಇದ್ದೀವಿ. ಲೌಕಿಕವಾದ ನಡವಳಿಕೆಗಳು ನಮ್ಮ ಜೀವಿತವನ್ನು ತುಂಬಿಕೊಂಡಿದೆ. ಆದರೆ ಇಂಥ ಜೀವಿತವನ್ನು ಇಟ್ಟುಕೊಂಡು, ಇಂಥ ಒಂದು ಪಾಪದ ಸ್ವಭಾವವನ್ನು ನಾವು ಇಟ್ಟುಕೊಂಡು ದೇವರ ಬಳಿಗೆ ನಾವು ಸೇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆ ಕಾರಣದಿಂದ ನಾವು ಇಹಲೋಕದ ಎಲ್ಲ ನಡವಳಿಕೆಗಳನ್ನು ನಾವು ತ್ಯಜಿಸಿ ನೂತನ ಭಾವದವರಾಗಿ ಕ್ರಿಸ್ತನ ಬಳಿಗೆ ನಾವು ಬರಬೇಕೆಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಕೊನೆಯದಾಗಿ ತೀತನ ಒಂದು ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ, ತೀತನ ಒಂದು ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನೋಡ್ರಿ, ಇವತ್ತು ಪುನರ್ಜನ್ಮವನ್ನು ಸೂಚಿಸುವಂಥ ಸ್ನಾನ, ದೀಕ್ಷಾ ಸ್ನಾನ ಹಾಗೂ ಆ ಪವಿತ್ರಾತ್ಮನು ಉಂಟು ಮಾಡುವಂಥ ನೂತನ ಸ್ವಭಾವದಿಂದ ಕರ್ತನ ನಮ್ಮನ್ನು ರಕ್ಷಿತಾನೆ. ಇವತ್ತು ಪವಿತ್ರಾತ್ಮನು ಸಹ ನಮ್ಮಲ್ಲಿ ನೂತನ ಸ್ವಭಾವವನ್ನು ಮಾಡುವವನಾಗಿದ್ದಾನೆ. ಯಾವಾಗ ನಾವು ಪವಿತ್ರಾತ್ಮನಿಗೆ ಒಳಪಡಿಸಿದಾಗ, ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಮಾತ್ರ ಈ ಒಂದು ನೂತನ ಸ್ವಭಾವವನ್ನು ಹೊಂದಿಕೊಳ್ಳಬಹುದು. ಆ ಕಾರಣದಿಂದ ಇವತ್ತು ಆ ಒಂದು ನೂತನ ಸೃಷ್ಟಿಗೆ, ನೂತನ ದೇಶಕ್ಕೆ, ನೂತನ ಆ ಒಂದು ಆಕಾಶಕ್ಕೆ, ನೂತನ ಭೂಮಂಡಲಕ್ಕೆ ನಾವು ಸೇರುವಂಥ ಜನ ಎಂಬುದಾಗಿ ನಾವು ನೆನೆಸೋದಾದರೆ ಮೊದಲನೇದಾಗಿ ನಮ್ಮನ್ನು ನಾವು ನೂತನ ಪಡಿಸ್ಕೊಳ್ಬೇಕು. ಈ ಕಾರಣದಿಂದ ಇವತ್ತು ನಾವು ಇಂಥ ಒಂದು ದೃಢ ನಿರ್ಧಾರವನ್ನು ಮಾಡೋಣ, ನೂತನ ಒಂದು ಸೃಷ್ಟಿಗೆ ನಾವು ಬಾಧ್ಯರಾಗೋಣ ಎಂಬುದಾಗಿ ಹೇಳ್ತಾ ಈ ಒಂದು ಸಂದೇಶವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶ್ವಾಸಲಿ. ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸುಂದರ ಸಮಯಕ್ಕಾಗಿ ಸ್ತೋತ್ರ. ನೂತನ ಸೃಷ್ಟಿಯಲ್ಲಿ ಸ್ವಾಮಿ ನಾವು ಸೇರುವುದಕ್ಕೆ ಬಯಸುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮಲ್ಲಿ ನೂತನತೆಯನ್ನು ಹುಟ್ಟಿಸು, ನೂತನ ಸ್ವಭಾವಗಳು, ನೂತನ ಗುಣಗಳು ನಮ್ಮಲ್ಲಿ ಬರಲಿ ಎಂಬುದಾಗಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇಲೆ